ಇಲ್ಲಿ ಕಟ್ ಮಾಡಿಬಿಟ್ಟು ಇದನ್ನೆಲ್ಲ ಪ್ಯಾಕೆಟಿಗೆ ಹಾಕ್ತೀವಿ. ಪ್ಯಾಕೆಟಿಗೆ ಹಾಕಿ ಒಂದು 4 ತಿಂಗಳು 3 ತಿಂಗಳಾದಮೇಲೆ ಮುಂಗಾರು ಮೇ ಜೂನ್ ಅನ್ನೋದಕ್ಕೆ ಇದು ಸಸಿ ರೆಡಿ ಆಗುತ್ತೆ. ಇದು ಈಗ ನೀವು ಯಾವ ಥರ ಮಾಡ್ತೀರಿ ಅಂತ ನಮಗೆ ಪ್ರಾಕ್ಟಿಕಲ್ ತೋರಿಸ್ತೀರಾ? ಈಗ ಇದು ಏರ್ ಲೇಯರಿಂಗ್ ಯಾವ ರೀತಿ ಮಾಡಿದೆ ಅಂತ ತೋರಿಸ್ತೀನಿ. ಈಗ ಇದು ಮದರ್ ಪ್ಲ್ಯಾಂಟ್ ಅಂದ್ಕೊಳ್ಳಿ. ಇದು ಯಾವ ಥರ ಆಯ್ಕೆ ಮಾಡ್ಕೊತೀರಾ ನೀವು? ಹಾಗೆ ಎಲ್ಲ ಯಾವುದರಲ್ಲಿ ತುಂಬ ಕಾಯಿ ಬಿಡುತ್ತೆ, ಯಾವುದು ಹೆಲ್ತಾಗಿದೆ ಆರೋಗ್ಯಗಿದೆ ಆ ಪ್ಲ್ಯಾಂಟನ್ನೇ ಆಯ್ಕೆ ಮಾಡ್ಕೊತೀವಿ. ಈಗ ಪಕ್ಕದಲ್ಲಿ ಕಾಯಿ ಸ್ವಲ್ಪ ಕಡಿಮೆ ಕಾಯಿ ಇರುತ್ತೆ, ಇಳುವರಿ ಬರೋದಿರಲ್ಲ, ಅದನ್ನು ನಾವು ಯೂಸ್ ಮಾಡ್ಕೊಳಲ್ಲ. ಮದರ್ ಪ್ಲ್ಯಾಂಟ್ ಅಂದರೆ ನನಗೆ ಗೊತ್ತಿರುತ್ತೆ, ನನಗೆ ಎಲ್ಲದೂ ಮದರ್ ಪ್ಲ್ಯಾಂಟ್ ಚೆನ್ನಾಗಿದೆ. ಏನೋ ಒಂದು 5 ಗಿಡ ಬಿಟ್ಟರೆ ಎಲ್ಲದೂ 95% ನಾನು ಹೆಲ್ತಾಗಿದೆ. ಯಾಕೆಂದರೆ ನಾನು ಆರ್ಗ್ಯಾನಿಕ್ ಮಾಡ್ತಾಯಿದ್ದೀನಲ್ಲ, ಹಾಗಾಗಿ ಹೆಲ್ತಾಗೆ ಬರುತ್ತೆ. ಈಗ ಏರ್ ಲೇರಿಂಗು ಪ್ರೋಮಿಂಗ್ ಸಿಸ್ಟಮ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಇದು ಮದರ್ ಪ್ಲ್ಯಾಂಟ್ ಗಿಡ. ಈ ಪ್ಲಾಂಟಲ್ಲಿ ಹೆಲ್ತಾಗಿರೋದನ್ನು ನೋಡ್ತೀವಿ ನಾವು. ಕೊಂಬೆಗಳು ನೋಡಿಕೊಂಡು 1 ಇಂಚನ್ನು ನೋಡಿ, 1 ಇಂಚನ್ನು ಈ ರೀತಿ ಕಟ್ ಮಾಡಬೇಕು. 1 ಇಂಚನ್ನು ಈ ರೀತಿ ತೆಗಿಬೇಕು ಸಿಪ್ಪೆನ. ಓಕೆ, ನಿಧಾನಕ್ಕೆ ಹೇಳ್ಕೊಡ್ತೀನಿ. ಈ ರೀತಿ ತೆಗಿಬೇಕಾ, ಸಿಪ್ಪೆ ತೆಗ್ದುಬಿಟ್ಟು ಈ ರೀತಿ 1.25 ಇಂಚ್ ಆದರೂ ಆಗುತ್ತೆ, 1.25 ಇಂಚ್ ಆದರೂ ಆಗುತ್ತೆ. ಈ ರೀತಿ ನಾವು ಸಿಪ್ಪೆಯನ್ನು ತೆಗಿಬೇಕು. ತೊಗಟೆ ಅಂತೀವಲ್ಲ, ಸಿಪ್ಪೆ ಅಂತೀವಲ್ಲ, ಹಾಗೆ ಈ ರೀತಿ ನೀಟಾಗಿ ಒಂದು ಸ್ವಲ್ಪ ಜಾಸ್ತಿ ತೆಗೆದ್ರೂ ಏನಾಗೋದಿಲ್ಲ. 1 ಇಂಚು 1.25 ಇಂಚು 2 ಇಂಚ್ ಒಳಗೂ ತೆಗೆದ್ರೂ ಏನಾಗೋದಿಲ್ಲ. ಈ ರೀತಿ ಏರ್ ಲೈನಿಂಗ್ ಅಂದರೆ ನಾವು ರೆಡಿ ಸೊಸೆ ಮಾಡ್ಕೊಳೋದು ಹೇಗೆ ಅಂತ ಹೇಳ್ಕೊಡ್ತೀವಿ. ಇದನ್ನ ಎಷ್ಟು ವರ್ಷದಿಂದ ಮಾಡ್ಕೊತ ಬರ್ತಾ ಇದ್ದೀರಾ? ಇಲ್ಲ, ನಾನು ಯೂಟ್ಯೂಬಲ್ಲೇ ಕಲ್ತಿದ್ದೆ. ಯೂಟ್ಯೂಬಲ್ಲೂ ನೋಡಿ ಕಲ್ತಿದ್ದೀನಿ. ಆದರೂ ರಿಯಲಲ್ಲಿ ಮೊನ್ನೆ ಕೃಷಿ ಮೇಳದಲ್ಲಿ ಮೊನ್ನೆ ನಮ್ಮ KVK ಶಿವಮೊಗ್ಗ ಕಾಲೇಜಲ್ಲಿ ಟ್ರೈನಿಂಗ್ ಇತ್ತು. ಅದರಲ್ಲೂ ಕಲ್ತ್ಕೊಂಬಂದು ಮೊದಲನೇ ಪ್ರಯತ್ನದಲ್ಲಿ ಸಕ್ಸಸ್ ಹಾಕಿದ್ದೀನಿ. ನಂಬಿಕೆ ಐತೆ, ಯಾವುದೋ ಲೈಫಲ್ಲಿ ಫೇಲು ಅನ್ನೋದಿಲ್ಲ. ಅದೇ ಹಾಗಾದರೆ ಇದನ್ನು ನೀವು ಮಾಡ್ತಾ ಇರೋದು ಇದು ಮೊದಲನೇ ಸಲ? ಹೌದು, ಮೊದಲನೇ ಸಲದಲ್ಲೇ ನಾನು ಸಕ್ಸಸ್ ಹಾಕಿ 100% ಅನ್ನೋ ನಂಬಿಕೆ ಇದೆ. ನಾನು ನಂಬಿಕೆಯಲ್ಲೇ ಜೀವನ ಮಾಡ್ತಾಯಿದ್ದೀನಿ. ನಮ್ಮೇಲೆ ನಮಗೆ ನಂಬಿಕೆ ಇದ್ದರೆ ಏನಾದ್ರು ಸಾಧನೆ ಮಾಡ್ಬೋದು. ನಮ್ಮಲ್ಲಿ ನಮಗೆ ನಂಬಿಕೆ ಇಲ್ಲ ಅಂದರೆ ಏನು ಬರೋದಿಲ್ಲ. ಈ ರೀತಿ ಸಣ್ಣ ಚಾಕು ಇರುತ್ತೆ. ಇದು ರೆಡಿ ಟೂಲ್ಸ್ ಬರುತ್ತೆ ಸರ್. ಇದು ರೆಡಿ ಟೂಲ್ಸು ಬರುತ್ತೆ. ಅದು 600 ಇಂದ 500 ರೂಪಾಯಿ ಆನ್ಲೈನಲ್ಲಿ ಬರ್ಬೋದು. ನನಗೆ ಸದ್ಯ ನಮ್ಮ ಮನೇಲಿ ಟೂಲ್ಸಲ್ಲೇ ಮಾಡ್ಕೊಂಡಿದ್ದೀನಿ. ಒಂದು ಚಾಕು ಇಲ್ಲ, ಈ ಥರ ಕತ್ತಿ ಇದ್ದರೆ ಸಾಕು. ಈ ಥರ ತೆಗಿಬೇಕು ಸಿಪ್ಪೆನ. ಈ ಥರ ಸಿಪ್ಪೆ ತೆಗೆದ ನಂತರ ನಾವು ನೆಕ್ಸ್ಟು ಈ ಥರ ರೆಡಿ ಪ್ಯಾಕಿಂಗ್ ಬರುತ್ತೆ. ರೆಡಿ ಪ್ಯಾಕ್ ಬಂದ ಈ ಪ್ಯಾಕಲ್ಲಿ ನಾನು ಕೋಕೋಫೀಟು ಗೊಬ್ಬರ ಎಲ್ಲ ಹಾಕಿರೋದು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಒಂದು 100 ಪೀಸ್, 100 ಗಿಡಕ್ಕಾಗುವಷ್ಟು, 200 ಗಿಡಕ್ಕಾಗುವಷ್ಟು. ನಿಮಗೆ ಇವತ್ತು ಎಷ್ಟು ಹಾಕ್ತೀರ ಅಷ್ಟೇ ಮಾಡ್ಕೊಬೇಕು. ಒಂದು 50 ಗಿಡನೇ ಮಾಡ್ಕೊಳ್ರಿ. 50 ಗಿಡ ಅಷ್ಟೇ ಮಾಡೋಕ್ಕೆ ಸಾಧ್ಯ ಬೆಳಗಿಂದ ಮಾಡಿದರೆ. 50 ಗಿಡನೇನೆಲ್ಲ ಇದನ್ನು ಏನು ಮಾಡ್ತೀನಿ ಅಂದರೆ, ಇದನ್ನು ಹೊಸ ಬ್ಲೇಡನ್ನು ತೊಗೊಳ್ಳಿ. ಬ್ಲೇಡನ್ನು ತೊಗೊಂಡು ನೋಡಿ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ನಾನು ಹೊರದೇಶದ ವಿಡಿಯೋಗಳು ನೋಡಿರೋದು ಇದೆಲ್ಲನ. ಅವ್ರು ಹೇಗೆ ಮಾಡ್ತಾರೆ ಅನ್ನೋದು ಅದನ್ನು ಬಿಟ್ಟು ನೋಡ್ಕೊಂಡ್ಬಿಟ್ಟು ಈ ಥರ ಕಟ್ ಮಾಡ್ಕೊಬೇಕು. ಈ ಥರ ಕಟ್ ಮಾಡಿಕೊಂಡು ನಾವೇನು ಮಾಡಬೇಕು ನೋಡಿ ತೋರಿಸ್ತೀನಿ. ಈ ಥರ ಕಟ್ ಮಾಡ್ಕೊಂಬಿಟ್ಟು ಇದು ಒಳಗೆ ಹೋಗುತ್ತೆ ಸರ್. ಇದು ನಾವೇನು ಬ್ರ್ಯಾಂಚಸ್ ಇದನ್ನು ತೆಗ್ದಿದ್ದೀವಲ್ಲ, ಸಿಪ್ಪೆ ತೆಗ್ದಿದ್ದೀವಲ್ಲ, ಅದು ಈ ರೀತಿ ಒಳಗೆ ಹೋಗುತ್ತೆ. ಅದು ಒಳಗೆ ಹಾಕ್ಬಿಟ್ಟು ನೋಡಿ ಈ ರೀತಿ ಟೈಟಾಗಿ ಕಟ್ಟಬೇಕು. ಟೈಟ್ ಮಾಡ್ಕೊತೀವಾ, ಈ ರೀತಿ ಮಾಡ್ಕೊಂಡು ಈ ರೀತಿ ಮಾಡ್ಕೊಂಡ್ಮೇಲೆ ಚಿಕ್ಕ ದಾರ, ಈ ದಾರದಲ್ಲಿ ತೋರಿಸ್ತೀನಿ. ಈ ಚಿಕ್ಕ ದಾರನ ಈ ದಾರ ಈ ರೀತಿ 2 ಭಾಗದಲ್ಲಿ ಕಟ್ಕೊಬೇಕು. ಈ ಥರ ಟೈಟಾಗಿ ಈ ಥರ ಟೈಟಾಗಿ ಕಟ್ಕೊಂಡು ಈ ಥರ ಟೈಟಾಗಿ ಕಟ್ಟಬೇಕು. ಈ ಥರ ಟೈಟಾಗಿ ಕಟ್ಕೊಂಡ್ರೆ ಇದು ಒಳಗೆ ಮಾಯ್ಶ್ಚರ್ ಅಂತಾರೆ, ಏನಂತಾರೆ, ಇಬ್ಬನಿ ಥರ. ಅಲ್ಲಿ ನೋಡಿ, ಅಲ್ಲಿ ತೋರಿಸಿ, ಮಾಯ್ಶ್ಚರ್ ಒಂಥರ ಇಬ್ಬನಿ ಥರ ತುಂತುರು ನೀರಿನ ಅಂಶ ಕಾಣುತ್ತೆ. ನಾಳೆ ಬೆಳಗ್ಗೆ ಅಲ್ಲಿ ನಿನ್ನೆ ಮಾಡಿರೋದು ತೋರಿಸಿ, ಅದು
ಹಾಂ ಅದು ಆ ಥರ ವೈಟ್ ನೀರಿನ ಅಂಶ ಬರುತ್ತೆ, ಅದೇ ಸಕ್ಸಸ್ ಅಂತ. ಹಾಂ ಒಂದು ದಿವಸಕ್ಕೆ ಅದು ನರ್ಚರ್ ಬಂದರೆ ಸಕ್ಸಸ್ ಅಂತ. ಆಮೇಲೆ ಇದನ್ನು 1.5 ತಿಂಗಳು 2 ತಿಂಗಳು ಬಿಡ್ತೀವಿ ಈ ರೀತಿ ಕಟ್ ಮಾಡಿಬಿಟ್ಟು. ನಮಗೇನು ಜೆಟ್ ಹೊಡಿತದೆ, ಅಡ್ಡಿ ಇಲ್ಲ. ಜೆಟ್ ಹೊಡೆಯೋದ್ರಿಂದ ಅದಕ್ಕೆ ಇನ್ನೂ ಸ್ವಲ್ಪ ತೇವಾಂಶ ಸಿಕ್ಕಾಗ ಬೇರುಗಳು ಬ್ರ್ಯಾಂಚಸ್ ಜಾಸ್ತಿ ಬರುತ್ತೆ. ಬ್ರ್ಯಾಂಚಸ್ ಬಂದಾಗ ಇಲ್ಲೆಲ್ಲ ತುಂಬ ಬ್ರ್ಯಾಂಚಸ್ ಬಂದಾಗ ನಮಗೆ ಕಣ್ಣಿಗೆ ಕಾಣುತ್ತೆ ಅದು ಬೇರುಗಳು ಬಂದಿರ್ತವೆ. ಬೇರುಗಳು ಬಂದ್ಮೇಲೆ ಇನ್ನೇನು ಇಲ್ಲಿ ಪ್ಯಾಕೆಟ್ಗಳಿಗೆಲ್ಲ ಹಾಕಿಬಿಟ್ಟು ಫಸ್ಟ್ ಅರ್ಧ ಪ್ಯಾಕೆಟಿಗೆ ಹಾಕಿಬಿಟ್ಟು ಮಣ್ಣು ಗೊಬ್ಬರ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ಕೊಬೇಕು. ಪ್ಯಾಕೆಟಿಗೆ ನಾನು ಸಸಿ ಮಾಡ್ಕೊಳೋದು ಹೇಗೆ ಅಂತ ಹೇಳ್ತಾಯಿದ್ದೀನಿ. ಪ್ಯಾಕೆಟಿಗೆ ಹಾಕ್ಬಿಟ್ಟು ಹಾಫ್ ಪ್ಯಾಕೆಟಿಗೆ ಹಾಕ್ಕೊತೀವಲ್ಲ ಮಣ್ಣು, ಇನ್ನು ಹಾಫ್ ಪ್ಯಾಕೆಟಿಗೆ ಇದನ್ನು ಇಟ್ಟುಬಿಟ್ಟು ಸಸಿನ ಮತ್ತೆ ಪ್ಯಾಕೆಟ್ ಮಾಡಿದರೆ ರೆಡಿ ಪ್ಲ್ಯಾಂಟ್ ರೆಡಿ ಇದು ಅತಿ ಕಡಿಮೆ ದರದಲ್ಲಿ ಜನಗಳಿಗೆ ಮನೆಗೆ ಒಂದು ಸೀಬೆಕಾಯಿ ಮಕ್ಕಳಾಗಲಿ ತಿಂಡಿ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನು ಮಾಡೋಕ್ಕೆ ಹೊಂಟಿದ್ದೀನಿ. ಸಕ್ಸಸ್ ಆಗುತ್ತೆ ಸರ್, ಇದು ಪ್ರಾಮಾಣಿಕತೆ ಇದ್ದಾಗ ಸಕ್ಸಸ್ ಆಗುತ್ತೆ.